ಹುಳ ಇಲ್ಲಿಂದ ತೆಗಿತೀರಾ? ಸರ್, ಹುಳ ಹಣ್ಣಾಗಿತ್ತು, ಚಂದ್ರಿಕೆಗೆ ಹಾಕಿದ್ವಿ. ಈಗ ಅದ್ರ ಮೇಲೆ ವೇಸ್ಟ್ ಆಯ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೀವಿ, ಗಲೀಜ್ ಆಗ್ಬಾರ್ದು ಮತ್ತೊಂದು ಗೂಡು ಅಂತ. ನಾವು ಇದನ್ನ 130 ಮೊಟ್ಟೆ ಹುಳ ಬೆಳೆದಿರೋದು. ಒಟ್ಟು ನಿನ್ನೆ ಇವತ್ತಿಂದ 190 ಚಂದ್ರಿಕೆ ಗೂಡಾಗೈತೆ. ನಮ್ಗೆ ಇದ್ರಲ್ಲಿ ಹವಾಮಾನದಿಂದ ಈಗ ಬೆಲೆ ಕಡಿಮೆ ಸಿಗುತ್ತೆ. ಮತ್ತೆ ಬೆಲೆ ಕೊಟ್ರೆ ಇವತ್ತು ನಮ್ಗೆ ಈ ಬೆಳೆಗೆ 1 ಲಕ್ಷ ರೂಪಾಯಿ ತನಕ ಬರುತ್ತೆ. ರೈಟು ಇಲ್ದೇ ಇರೋದ್ರಿಂದ ನಮ್ಗೆ ಒಂದ್ 60-70 ಸಾವಿರ ಸಿಗುತ್ತೆ. ಅದ್ರಲ್ಲಿ ನಮ್ ಖರ್ಚೆಲ್ಲ ಕಳ್ಕೊಂಡು ನಾವು ಕೂಲಿ ಗೀಲಿ ಎಲ್ಲ ಕೊಟ್ಟು ನಾವು ಸುಖವಾಗ ಜೀವನ ನಡೆಸ್ತಾ ಇದೀವಿ. ಇದೇ ಗೂಡಿಂದಾನೆ ರೇಷ್ಮೆ ಆಗೋದು. DKC ಹೇಳ್ತಾರಲ್ಲ ಅವರೆಲ್ಲ ರೈತರಲ್ಲ ಅಂತ, ಅವ್ರ ಹೆಂಡತಿದಿರು ಸೀರೆ ಎಲ್ಲ ನೋಡಿ ಹೇಳ್ತಿರಲ್ಲ ರೈತರಲ್ಲ ಅಂತ ಹೇಳ್ತಾರಲ್ಲ. ಏನಂದ್ರೆ ನೀವು ಡೈಲಾಗ್ ಹೇಳಿದ್ರಲ್ಲ, ಏನಂದ್ರೆ ಹೆಂಡತಿ ಮಕ್ಕಳು ಸೀರೆ ಎಲ್ಲ ಉಡ್ತಾರಲ್ಲ, ಇದೇ ಗೂಡಿಂದಾನೆ ನಿಮ್ಮ ರಾಜಕಾರಣಿಗಳ ಪತ್ನಿಯಂದಿರು ಸೋಕಿ ಮಾಡಕ್ ಆಗಲ್ಲ. ನಾವು ಬೆಳೆದ್ ಕೊಡ್ತಿರೋದ್ರಿಂದ ಅವ್ರು ಸೋಕಿ ಮಾಡ್ತಾವ್ರೆ. ಅಲ್ಲ, ಇವರೊಂದು ಮಾತು ಭಾರಿ ಚೆನ್ನಾಗಿ ಹೇಳಿದ್ರು. ಅವರಂತಲ್ಲ, ಇಡೀ ರಾಜಕಾರಣಿಗಳ ಪ್ರತಿಯೊಂದು ಹೆಣ್ಣು ಮಕ್ಕಳು ಪತ್ನಿಯರು, ಆಮೇಲೆ ನಿಮ್ ದೊಡ್ಡಮ್ದಿರು, ಚಿಕ್ಕಮ್ಮದಿರು, ಹೌದಿರು, ಅಜ್ಜಿದಿರು ಉಡ್ತಿರುವಂತ ರೇಷ್ಮೆ ಸೀರೆ ಎಲ್ಲವೂ ಕೂಡ ಇದೇ ರೈತರು ಬೆಳೆದಿರುವ ಬಂದಿರುವಂತ ರೇಷ್ಮೆ ಸೀರೆ ಎಲ್ಲ ಸೇರಿ, ನೀವು ಸೇರಿದಂಗೆ ಎಲ್ಲಾರು ಸೇರಿ ರೈತರಲ್ಲ ಅಂತ ಹೇಳ್ತಾರಲ್ಲ, ಬಂದ್ ಹೇಳಿ ನೋಡಿ. ಅಷ್ಟೇ 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 ರೈತರಲ್ಲ ಅಂತ ತೋರ್ಸಕ್ಕೆ ನಾವಿಲ್ಲ, ನಾವು ರೈತರೇ, ಅವರು ರೈತರಲ್ಲ. ರೈತರು ಬೆಳೆದಿರೋದ್ರಲ್ಲಿ ಅವ್ರು ಸೋಕಿ ಮಾಡ್ತಾವ್ರೆ ಹೊರತು ಅವ್ರ ಕಡೆಯಿಂದ ನಾವು ಸೋಕಿ ಮಾಡ್ತಾ ಇಲ್ಲ. ನಮಸ್ಕಾರ ಸಾರು. ಏನು ಮಾಡ್ತಾ ಇದ್ದೀರಾ? ಏನು ನಿಮ್ಮ ಹೆಸರು? ತಿಮ್ಮೇಗೌಡರು ಅಂತ. ತಿಮ್ಮೇಗೌಡ್ರೆ, ಏನು ನಿಮ್ಮ ಪ್ರಾಬ್ಲಮ್ಮು? ಇಲ್ಲೇನಯ್ಯೋ ಅಕ್ವೈರು ಅಂತ ಬಂದವ್ರಲ್ಲ, ಅದೇ ಪ್ರಾಬ್ಲಮ್ ನಿಮಗೂ? ಬೇರೆ ತರ ರೋಡು ಗುಂಡಿ ಚರಂಡಿ ಇವೆಲ್ಲ ಇಲ್ಲ? ಅದೆಲ್ಲ ಭಾಳ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವೆಲ್ಲ ಮುಚ್ಚೋಗ್ಬಿಟ್ಟವ. ಗುಂಡಿ ಎಲ್ಲ ಗುಂಡಿ ಭಾಳ NH ರೋಡ್ ಇದ್ದಂಗವೆ. ಹೆಂಗೆ ಮಾಡ್ತಾವ್ರ ಅವರು? DK ಶಿವಕುಮಾರ್ನ ಇಲ್ಲಿ ಬಂದೆ ಈ ರಸ್ತೆ ನೋಡಕ್ ಹೇಳಿ. ಫಸ್ಟ್ ಅವ್ನು ಅಕ್ವೈರ್ ಮಾಡೋದಿರ್ಲಿ, ಬೆಂಗಳೂರು ಗುಂಡಿ ಮುಚ್ಚಿಬಿಟ್ಟು ಇಲ್ಲಿ ಬಂದೆ ರಸ್ತೆ ಮಾಡಕ್ ಹೇಳಿ. ರಸ್ತೆ ಮಾಡಕ್ ಬಾಲಕೃಷ್ಣ ಫಸ್ಟ್ ಇಲ್ಲಿ ಬರಕ್ ಹೇಳಿ. MLA ಕಡೆ ಬತ್ತಲ್ವ ಈ ಕಡೆ? MLA ಬಂದ್ ಎಷ್ಟು ವರ್ಷ ಆಯ್ತು ಅಂತ ಬಂದ್ ಕೇಳಿ. ಎಲೆಕ್ಷನ್ ಆದ್ಮೇಲೆ ಹೋದವನು ಒಂದ್ಸಾರಿ ಬಂದ್ ನೈಟ್ ಅಲ್ಲಿ ಆ ಬಾಲಕೃಷ್ಣ DK ಶಿವಕುಮಾರ್ ಇಲ್ಲಿ ಯಾರೋ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ಗಳು ಅವ್ರನ್ನೆಲ್ಲ ಒಂದ್ ರೌಂಡ್ ಕರ್ಕ ಬನ್ನಿ ನೀವು. ಯಾರ ಕಡೆ ಬಂದೇ ಇಲ್ಲ. ಎಲ್ಲ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ಗಳೆಲ್ಲ ರಿಯಲ್ ಎಸ್ಟೇಟ್ ಅವರು. ಅವರು DK ಶಿವಕುಮಾರ್ಗೂ ಬಾಲಕೃಷ್ಣನ್ಗೆ ರಿಯಲ್ ಎಸ್ಟೇಟ್ ಮಾಡ್ಕೊಡೋದು ಇವರು. ಅಷ್ಟೇ ಇದು, ಅಷ್ಟೇ ಅಷ್ಟೇ ಎಲ್ಲ ರೈತರ ಮೇಲೆ ಇದು ವ್ಯವಹಾರ ಏನಿಲ್ಲ. ಅಲ್ಲ ಕಣ್ರೆ, ಈಗ ಏನ್ ಅಕ್ವೈರ್ ಎಷ್ಟು ಎಕರೆ ಜಮೀನ್ ಇದೆ ನಿಮ್ಗೆ? ನಂದು 10.5 ಎಕರೆ ಐತೆ. 10.5 ಎಕರೆ ಏನ್ ಬೆಳಿತೀರಿ? ನಾವು ರೇಷ್ಮೆ, ಜೋಳ, ಹಸುಗಳು. ಎಷ್ಟು ಹಸ ಮಡಗಿರಿ? 4-5 ಮನೇಲಿ 2 ಇಲ್ಲ ಇದಾವೆ. ಮನೇಲಿ 2 ಇಲ್ಲ ಇದಾವೆ. 3 ಅಲ್ಲ, ಈಗ 10 ಎಕರೆಗೆ ಅಂದ್ರೆ 1 ಎಕರೆಗೆ 2 ಕೋಟಿ ಅಂದ್ರೆ 20 ಕೋಟಿ ಕೊಡ್ತಾರೆ. ಏನ್ ಕಣ ಕೋಟಿ ನಿಮ್ದಿಲ್ದಿರದ? ಕೋಟಿ ತಗೊಳ್ಳಿ ದುಡ್ಡು. ಕೋಟಿ ತಗೊಂಡು ಏನ್ ಮಾಡ್ತೀರಿ? ಬಿಟ್ಕೊಟ್ಬಿಡಿ ಜಮೀನ. ಯಾರಿಗೆ? DK ಶಿವಕುಮಾರ್ ಅವ್ರಿಗೆ. DK ಶಿವಕುಮಾರ್ ಏನ್ ಮಾಡ್ತಾನೆ? ಬಿಲ್ಡಿಂಗ್ ಕಟ್ತಾರೆ. ಅಲ್ಲ, ಬೆಂಗಳೂರು ಸುತ್ತ ಎಷ್ಟು ಎಕರೆ ಮಾಡೋಣ DK ಶಿವಕುಮಾರ್? ಆಮೇಲೆ ಇಲ್ಲಿ ನಮ್ದ ಈ ಟೌನ್ಶಿಪ್ ಅಲ್ಲಿ ವ್ಯಾಪ್ತಿಲಿ DK ಶಿವಕುಮಾರ್ ಚೈಲಾಗೊಳ್ದು DK ಶಿವಕುಮಾರ್ ಎಷ್ಟು ಎಕರೆ ಇದೆ ಅಂತ ತಿಳಿದಿದ್ದೀರಾ? ಅದ್ ಕೇಳ್ರಿ ಅವ್ರನ್ನೇ. ಪ್ರೆಸ್ ರಿಪೋರ್ಟ್ ಮಾಡಕ್ ಬರ್ತಾರಲ್ಲ ನಮ್ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ಗಳು, DK ಶಿವಕುಮಾರ್ ಫಸ್ಟ್ ಇಲ್ಲಿ ಎಷ್ಟು ಎಕರೆ ಇದೆ ಅಂತ ಕೇಳಿ. ಎಷ್ಟು ಎಕರೆ ಇರ್ಬೋದು? ಕಾಂಗ್ರೆಸ್ ಸರ್ಕಾರ ಬಂದ್ 3 ವರ್ಷ ಆಯ್ತಲ್ವಾ, 3 ವರ್ಷದೊಳಗಡೆ DK ಶಿವಕುಮಾರ್ ಎಷ್ಟು ಎಕರೆ ಮಾಡೋಣ ಅಂತ ಕೇಳ್ರಿ. ಹಂಗೆ ಈಗ ನೀವು 1 ಎಕರೆನೂ ಬಿಟ್ಕೊಡಲ್ಲ? 1 ಎಕರೆ ಅಲ್ಲ, 1 ಇಂಚು ಬಿಟ್ಕೊಡಲ್ಲ. ಇಂಚು ಬಿಟ್ಕೊಡಲ್ಲ? ಯಾಕೆ? ನಮ್ಗೆ ಜೀವನ ಮಾಡಕ್ ಬೇಕಲ್ಲ ಸ್ವಾಮಿ. ನಮ್ಗೇನು ಯಾವ ರಿಯಲ್ ಎಸ್ಟೇಟ್ ಬರ್ತದೆ, ಏನ್ ಬರ್ತದೆ ನಮ್ ಜೀವನ ಮಾಡಕ್ಕೆ? ಜೀವನ ಮಾಡಕ್ ಬೇಕು, ಜೀವನ ಮಾಡಕ್ ರೂಟ್ ಬೇಕಲ್ಲ. ಗೊತ್ತಾಯ್ತಾ? ಹತ್ತಲ್ಲ, 1 ಎಕರೆ ಇರೋರು ಕೊಡಲ್ಲ ಅಂತವ್ರೆ, 10 ಎಕರೆ ಇರೋರು ಕೊಡಲ್ಲ ಅಂತವ್ರೆ, ಒಟ್ಟಲ್ಲಿ ಕೊಡಲ್ಲ ಅಂತವ್ರೆ. ಈಗ ಈ ಜಮೀನ್ ಏನ್ ಬರಡು ಭೂಮಿನ ಇದು? ಏನು ಬೆಳೆಯಕ್ಕಾಗಲ್ವಾ? 200 ಅಡಿಗೆ 25 ವರ್ಷ ಆಯ್ತು ಬೋರ್ ಹಾಕ್ಸಿ. 200 ಅಡಿಗೆ ಅತ್ತೆಚ್ಚು ನೀರು ಹೊಡಿತದೆ. ಹೌದಾ? 200 ಅಡಿಗೆ ಇದಕ್ಕಿಂತ ಇನ್ನೇನಪ್ಪ ಬೇಕು? ಫಲವತ್ತಾದ ಭೂಮಿ. ಈ ಜಾಗ ಎಂತ ಗೊಬ್ಬರನೇ ಬೇಡ, ಬೆಳೆ ಹಾಕು, ಬಹಳ ಚೆನ್ನಾಗಿ ಬರ್ತದೆ. ಈಗ ನೀರಿಂಗ್ ನಿಂತ್ಕೊಂಡದಲ್ಲ, ಬೋರ್ ನೀರು ಪೈಪ್ ಹೊಡೆದಾಗಿರೋದು, ಹೆವಿ ನೀರು. ಸರಿ, ಒಡಲ್ ಬಿಟ್ಕೊಡಲ್ಲ? ಬಿಟ್ಕೊಡಲ್ಲ. ಓಕೆ ಸರ್, ಓಕೆ ಬಿಡ್ರಿ. ಹುಳ ಇಲ್ಲಿಂದ ತೆಗಿತೀರಾ? ಸರ್, ಹುಳ ಹಣ್ಣಾಗಿತ್ತು, ಚಂದ್ರಿಕೆಗೆ ಹಾಕಿದ್ವಿ. ಈಗ ಅದ್ರ ಮೇಲೆ ವೇಸ್ಟ್ ಆಯ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದೀವಿ, ಗಲೀಜ್ ಆಗ್ಬಾರ್ದು ಮತ್ತೊಂದು ಗೂಡು ಅಂತ. ನಾವು ಇದನ್ನ 130 ಮೊಟ್ಟೆ ಹುಳ ಬೆಳೆದಿರೋದು. ಒಟ್ಟು ನಿನ್ನೆ ಇವತ್ತಿಂದ 190 ಚಂದ್ರಿಕೆ ಗೂಡಾಗೈತೆ.
ನಮ್ಗೆ ಇದ್ರಲ್ಲಿ ಹವಾಮಾನದಿಂದ ಈಗ ಬೆಲೆ ಕಡಿಮೆ ಸಿಗುತ್ತೆ. ಮತ್ತೆ ಬೆಲೆ ಕೊಟ್ರೆ ಇವತ್ತು ನಮ್ಗೆ ಈ ಬೆಳೆಗೆ 1 ಲಕ್ಷ ರೂಪಾಯಿ ತನಕ ಬರುತ್ತೆ. ನೋಡಿ ರೈಟು ಇಲ್ದೇ ಇರೋದ್ರಿಂದ ನಮ್ಗೆ ಒಂದ್ 60-70 ಸಾವಿರ ಸಿಗುತ್ತೆ. ಅದ್ರಲ್ಲಿ ನಮ್ ಖರ್ಚೆಲ್ಲ ಕಳ್ಕೊಂಡು ನಾವು ಕೂಲಿ ಗೀಲಿ ಎಲ್ಲ ಕೊಟ್ಟು ನಾವು ಸುಖವಾಗ ಜೀವನ ನಡೆಸ್ತಾ ಇದೀವಿ. ಇದೇ ಗೂಡಿಂದಾನೆ ರೇಷ್ಮೆ ಆಗೋದು. DKC ಹೇಳ್ತಾರಲ್ಲ ಅವರೆಲ್ಲ ರೈತರಲ್ಲ ಅಂತ, ಅವ್ರ ಹೆಂಡತಿರು ಸೀರೆ ಎಲ್ಲ ನೋಡಿ ಹೇಳ್ತಿರಲ್ಲ ರೈತರಲ್ಲ ಅಂತ ರೈತರಲ್ಲ ಅಂತ ಹೇಳ್ತಾರಲ್ಲ. ಏನಂದ್ರೆ ನೀವು ಡೈಲಾಗ್ ಹೇಳಿದ್ರಲ್ಲ ಏನಂದ್ರೆ ಹೆಂಡತಿ ಮಕ್ಕಳು ಸೀರೆ ಎಲ್ಲ ಉಡ್ತಾರಲ್ಲ ರೇಷ್ಮೆ ಸೀರೆ. ಇದೇ ಗೂಡಿಂದಾನೆ ನಿಮ್ಮ ರಾಜಕಾರಣಿಗಳ ಪತ್ನಿಯಂದಿರು ಸೋಕಿ ಮಾಡಕ್ ಆಗಲ್ಲ. ನಾವು ಬೆಳೆದ್ ಕೊಡ್ತಿರೋದ್ರಿಂದ ಅವ್ರು ಸೋಕಿ ಮಾಡ್ತಾವ್ರೆ. ಅಲ್ಲ ಇವ್ರೊಂದು ಮಾತು ಭಾರಿ ಚೆನ್ನಾಗಿ ಹೇಳಿದ್ರು. ಅವ್ರಂತಲ್ಲ ಇಡೀ ರಾಜಕಾರಣಿಗಳ ಪ್ರತಿಯೊಂದು ಹೆಣ್ಣು ಮಕ್ಕಳು ಪತ್ನಿಯರು ಆಮೇಲೆ ನಿಮ್ ದೊಡಮ್ದಿರು ಚಿಕ್ಕಮ್ದಿರು ಹೌದಿರು ಅಜ್ಜಿದಿರು ಉಡ್ತಿರುವಂತ ರೇಷ್ಮೆ ಸೀರೆ ಎಲ್ಲವೂ ಕೂಡ ಇದೇ ರೈತರು ಬೆಳೆದಿರುವ ಬಂದಿರುವಂತ ರೇಷ್ಮೆ ಸೀರೆ ಎಲ್ಲ ಸೇರಿ ನೀವು ಸೇರಿದಂಗೆ ಎಲ್ಲರೂ ಸೇರಿ ನಾವ್ ರೈತರಲ್ಲ ಅಂತ ಹೇಳ್ತಾರಲ್ಲ, ಬಂದ್ ಹೇಳಿ ನೋಡಿ. ಅಷ್ಟೇ ಅಷ್ಟೇ ನಾವ್ ರೈತರಲ್ಲ ಅಂತ ತೋರ್ಸಕ್ಕೆ ನಾವಿಲ್ಲ, ನಾವ್ ರೈತರೇ, ಅವರು ರೈತರಲ್ಲ. ರೈತರು ಬೆಳೆದಿರೋದ್ರಲ್ಲಿ ಅವ್ರು ಸೋಕಿ ಮಾಡ್ತಾವ್ರೆ ಹೊರತು ಅವ್ರ ಕಡೆಯಿಂದ ನಾವು ಸೋಕಿ ಮಾಡ್ತಾ ಇಲ್ಲ. ಓಕೆ ನಮಸ್ಕಾರ ಸಾರು. ಹಾಂ ಏನು ಮಾಡ್ತಾಯಿದ್ದೀರಾ? ಏನು ನಿಮ್ಮ ಹೆಸರು? ತಿಮ್ಮೇಗೌಡರು ಅಂತ. ತಿಮ್ಮೇಗೌಡ್ರೆ, ಹಾಂ ಏನು ನಿಮ್ಮ ಪ್ರಾಬ್ಲಮ್ಮು? ಇಲ್ಲೇನಯ್ಯ ಅಕ್ವೈರು ಅಂತ ಬಂದವ್ರಲ್ಲ, ಅದೇ ಪ್ರಾಬ್ಲಮ್ ನಿಮಗೂ? ಬೇರೆ ಥರ ರೋಡು ಗುಂಡಿ ಚರಂಡಿ ಇವೆಲ್ಲ ಇಲ್ಲ? ಅದೆಲ್ಲ ಭಾಳ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವೆಲ್ಲ ಮುಚ್ಚೋಗ್ಬಿಟ್ಟವ. ಗುಂಡಿ ಎಲ್ಲ ಗುಂಡಿ ಭಾಳ NH ರೋಡ್ ಇದ್ದಂಗವೆ. ಹೆಂಗೆ ಮಾಡ್ತಾವ್ರ ಅವರು? DK ಶಿವಕುಮಾರ್ ಇಲ್ಲಿ ಬಂದೆ ಈ ರಸ್ತೆ ನೋಡಕ್ ಹೇಳಿ. ಫಸ್ಟ್ ಅವ್ನು ಅಕ್ವೈರ್ ಮಾಡೋದಿರ್ಲಿ, ಬೆಂಗಳೂರು ಗುಂಡಿ ಮುಚ್ಚಿಬಿಟ್ಟು ಇಲ್ಲಿ ಬಂದೆ ರಸ್ತೆ ಮಾಡಕ್ ಹೇಳಿ. ರಸ್ತೆ ಮಾಡಕ್ಕೆ ಬಾಲಕೃಷ್ಣ ಫಸ್ಟ್ ಇಲ್ಲಿ ಬರಕ್ ಹೇಳಿ. MLA ಕಡೆ ಬತ್ತಲ್ವ? ಈ ಕಡೆ MLA ಬಂದ್ ಎಷ್ಟು ವರ್ಷ ಆಯ್ತು ಅಂತ ಬಂದ್ ಕೇಳಿ. ಎಲೆಕ್ಷನ್ ಆದ್ಮೇಲೆ ಹೋದವನು ಒಂದ್ಸಾರಿ ಬಂದ್ ನೈಟ್ ಅಲ್ಲಿ ಆ ಬಾಲಕೃಷ್ಣ DK ಶಿವಕುಮಾರ್ ಇಲ್ಲಿ ಯಾರೋ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ಗಳು ಅವ್ರನ್ನೆಲ್ಲ ಒಂದ್ ರೌಂಡ್ ಕರ್ಕ ಬನ್ನಿ ನೀವು. ಇವ್ರು ಯಾರು ಕಡೆ ಬಂದೇ ಇಲ್ಲ. ಎಲ್ಲ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ಗಳೆಲ್ಲ ರಿಯಲ್ ಎಸ್ಟೇಟ್ ಅವರು. ಅವರು DK ಶಿವಕುಮಾರ್ಗೂ ಬಾಲಕೃಷ್ಣಗೆ ರಿಯಲ್ ಎಸ್ಟೇಟ್ ಮಾಡ್ಕೊಡೋದು ಇವರು. ಅಷ್ಟೇ ಇದು, ಅಷ್ಟೇ ಅಷ್ಟೇ ಎಲ್ಲ ರೈತರ ಮೇಲೆ ಇದು ವ್ಯವಹಾರ ಏನಿಲ್ಲ. ಅಲ್ಲ ಕಣ್ರಿ, ಈಗ ಏನ್ ಅಕ್ವೈರ್ ಎಷ್ಟು ಎಕರೆ ಜಮೀನ್ ಅದ ನಿಮ್ಗೆ? ನಂದು 10.5 ಎಕರೆ ಐತೆ. 10.5 ಎಕರೆ ಏನ್ ಬೆಳಿತೀರಿ? ನಾವು ರೇಷ್ಮೆ, ಜೋಳ, ಹಸುಗಳು. ಎಷ್ಟು ಹಸ ಮಡಗಿರಿ? 4-5 ಮನೇಲಿ 2 ಇಲ್ಲ 5 ಮನೇಲಿ 2 ಇಲ್ಲ 5 3 ಅಲ್ಲ ಈಗ 10 ಎಕರೆಗೆ ಅಂದ್ರೆ 1 ಎಕರೆಗೆ 2 ಕೋಟಿ ಅಂದ್ರೆ 20 ಕೋಟಿ ಕೊಡ್ತಾರೆ. ಏನ್ ಕಣ ಕೋಟಿ ನಿಮ್ದಿಲ್ದಿರದ? ಕೋಟಿ ತಗೊಳ್ಳಿ ದುಡ್ಡು. ಕೋಟಿ ತಗೊಂಡು ಏನ್ ಮಾಡ್ತೀರಿ? ಬಿಟ್ಕೊಟ್ಬಿಡಿ ಜಮೀನ. ಯಾರಿಗೆ? DK ಶಿವಕುಮಾರ್ ಅವ್ರಿಗೆ. DK ಶಿವಕುಮಾರ್ ಏನ್ ಮಾಡ್ತಾನೆ? ಬಿಲ್ಡಿಂಗ್ ಕಟ್ತಾರೆ. ಅಲ್ಲ ಬೆಂಗಳೂರು ಸುತ್ತ ಎಷ್ಟು ಎಕರೆ ಮಾಡೋ DK ಶಿವಕುಮಾರ್. ಆಮೇಲೆ ಇಲ್ಲಿ ನಮ್ದ ಈ ಟೌನ್ಶಿಪ್ ಅಲ್ಲಿ ಆಪ್ತಿಲಿ DK ಶಿವಕುಮಾರ್ ಚೈಲಾಗೋದು DK ಶಿವಕುಮಾರ್ ಎಷ್ಟು ಎಕರೆ ಇದೆ ಅಂತ ತಿಳಿದಿದ್ದೀರಾ? ಅದ್ ಕೇಳ್ರಿ ಅವ್ರನ್ನೇ. ಪ್ರೆಸ್ ರಿಪೋರ್ಟ್ ಮಾಡಕ್ ಬರ್ತಾರಲ್ಲ ನಮ್ ಗ್ರೇಟರ್ ಬೆಂಗಳೂರು ಡೈರೆಕ್ಟರ್ಗಳು. DK ಶಿವಕುಮಾರ್ ಫಸ್ಟ್ ಇಲ್ಲಿ ಎಷ್ಟು ಎಕರೆ ಇದೆ ಅಂತ ಕೇಳಿ. ಎಷ್ಟು ಎಕರೆ ಇರ್ಬೋದು? ಕಾಂಗ್ರೆಸ್ ಸರ್ಕಾರ ಬಂದ್ 3 ವರ್ಷ ಆಯ್ತಲ್ವಾ? 3 ವರ್ಷದೊಳಗಡೆ DK ಶಿವಕುಮಾರ್ ಎಷ್ಟು ಎಕರೆ ಮಾಡವ ಅಂತ ಕೇಳ್ರಿ. ಹಂಗೆ ಈಗ ನೀವು 1 ಎಕರೆನೂ ಬಿಟ್ಕೊಡಲ್ಲ? 1 ಎಕರೆ ಎಲ್ಲ 1 ಇಂಚು ಬಿಟ್ಕೊಡಲ್ಲ. ಇಂಚು ಬಿಟ್ಕೊಡಲ್ಲ. ಯಾಕೆ? ನಮ್ಗೆ ಜೀವನ ಮಾಡಕ್ ಬೇಕಲ್ಲ ಸ್ವಾಮಿ. ನಮ್ಗೇನು ಯಾವ ರಿಯಲ್ ಎಸ್ಟೇಟ್ ಬರ್ತದೆ ಏನ್ ಬರ್ತದೆ ನಮ್ ಜೀವನ ಮಾಡಕ್ಕೆ? ಜೀವನ ಮಾಡಕ್ ಬೇಕು. ಜೀವನ ಮಾಡಕ್ ರೂಟ್ ಬೇಕಲ್ಲ. ಗೊತ್ತಾಯ್ತಾ? ಹತ್ತಲ್ಲ 1 ಎಕರೆ ಇರೋರು ಕೊಡಲ್ಲ ಅಂತವ್ರೆ, 10 ಎಕರೆ ಇರೋರು ಕೊಡಲ್ಲ ಅಂತವ್ರೆ, ಒಟ್ಟಲ್ಲಿ ಕೊಡಲ್ಲ ಅಂತವ್ರೆ. ಈಗ ಈ ಜಮೀನ್ ಏನ್ ಬರಡು ಭೂಮಿನ ಇದು? ಏನು ಬೆಳೆಯಕ್ಕಾಗಲ್ವಾ? 200 ಅಡಿಗೆ 25 ವರ್ಷ ಆಯ್ತು ಬೋರ್ ಹಾಕ್ಸಿ. 200 ಅಡಿಗೆ ಅತ್ತೆಚ್ಚು ನೀರು ಹೊಡಿತದೆ. ಹೌದಾ? 200 ಅಡಿಗೆ ಇದಕ್ಕಿಂತ ಇನ್ನೇನಪ್ಪ ಬೇಕು? ಎಲ್ಲಿ ಬತ್ತು ಈ ಫಲವತ್ತಾದ ಭೂಮಿ? ಈ ಜಾಗ ಎಂತ ಗೊಬ್ಬರನೇ ಬೇಡ, ಬೆಳೆ ಹಾಕು, ಬಹಳ ಚೆನ್ನಾಗಿ ಬರ್ತದೆ. ಇದೇ ನೀರಿಂಗ್ ನಿಂತ್ಕೊಂಡದಲ್ಲ, ಇದು ಬೋರ್ ನೀರು ಪೈಪ್ ಹೊಡೆದಾಗಿರೋದು. 200 ಹೆವಿ ನೀರು. ಸರಿ, ಒಡಲ್ ಬಿಟ್ಕೊಡಲ್ಲ. ಬಿಟ್ಕೊಡಲ್ಲ. ಓಕೆ ಸರ್, ಓಕೆ ಬಿಡ್ರಿ.